ನಮ್ಮ ಲೋಕಲ್ ಕೆಲವರು ಹಿಂದಿನ ಜನಪ್ರತಿನಿಧಿಗಳು ಎಲ್ಲ ಹೇಳ್ತಾ ಇದ್ರು, ಬೇಕಾದಷ್ಟು ಗ್ಯಾಸು ಎಲ್ಲ ಈ ಕಡೆ ಇದೆ, ಕೊಡಿಸಿಯಪ್ಪ. ನಾನು ನಿಮ್ಮ ಹತ್ರ ಹೇಳಿದ್ದು ಬಂದು ಕೊಡಿಸಿ, ಅವತ್ತು ಹೇಳಿದ್ರಲ್ಲ ಮಾಧ್ಯಮದ ಎದುರುಗಡೆ, ಈಗ ಬಂದು ಕೊಡಿಸಿ ಅಲ್ಲ. ಬೇರೆ ದೇಶಗಳಲ್ಲಿ ಯುದ್ಧ ಆದರೆ 2 ದಿವಸದಲ್ಲೇ ಗ್ಯಾಸ್ ಶಾರ್ಟೇಜ್ ಆಗ್ತದೆ ಅಂತ ಹೇಳಿದ್ರೆ, ನಾಳೆನು ಭಾರತ ದೇಶ ಯುದ್ಧವನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಆಗ್ಬೋದು? ಇದು ಕ್ವಶನ್. ನಾವು ಅಷ್ಟು ಜೋರಿದ್ದೇವೆ, ಅಷ್ಟು ಸ್ಟ್ರಾಂಗ್ ಇದ್ದೇವೆ, ನಾವು ಬೇರೆಲ್ಲ ಇದ್ದೇವೆ ಅಂತ ಇವರು ಹೇಳ್ತಾರಲ್ಲ. ನಾನು ರಾಜಕೀಯ ಮಾತಾಡೋದಿಲ್ಲ, ಭಾರತ ಬಲಿಷ್ಠವಾಗಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ ಯುದ್ಧ ಆಗಿದ್ದಿರಲಿ, ಇಲ್ಲಿ ಗ್ಯಾಸ್ ಬರ ಇಲ್ಲಿ, ಹಾಗಾದ್ರೆ ನಮ್ಮ ಹತ್ರ ತರುವಂತಹ ಶಕ್ತಿ ಇಲ್ಲ, ನಾವು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೆ ಬೇಕಾಗುವಂಥದ್ದು. ಪುತ್ತೂರಿನಲ್ಲಿ ಆಟೋ LPG ಸರಿಯಾಗಿ ಸಿಗ್ತಾ ಇಲ್ಲ. ಆಟೋ LPGಗೆ ಸುಮಾರು 28-30 ರೂಪಾಯಿ ಪರ್ ಕೆಜಿಗೆ ಜಾಸ್ತಿ ಮಾಡ್ತಾರೆ ಅಂತ ಇವಾಗ ಸುಮಾರು 150-200 ಜನ ಆಟೋ ಚಾಲಕರು ನನ್ನ ಹತ್ರ ಬಂದಿದ್ದಾರೆ. ನಾನು ನೋಡಿ, ಈ ಗ್ಯಾಸ್ ವಿಚಾರ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು. ಈ ಆಟೋ ಚಾಲಕರ LPG ಏನಿದೆ ಅದು ಕೂಡ ಕೇಂದ್ರದಿಂದ ಅವರು ಸಪ್ಲೈ ಪ್ರೈವೇಟ್ ಗ್ಯಾಸ್ನವರು ಪರ್ಚೇಸ್ ಮಾಡಿ ಆನಂತರ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇದರ ಪ್ರೈಸ್ ಕಂಟ್ರೋಲು ಸರ್ಕಾರದ ಹೊಣೆ ಅಲ್ಲ, ಸರ್ಕಾರದ ಮೇಲಿಲ್ಲ. ಅವರಿಗೆ ಲೈಸೆನ್ಸ್ ಕೊಡುವಂಥದ್ದು, ಅವರನ್ನು ಮಾನಿಟರ್ ಮಾಡುವಂಥದ್ದು, ಕಾನೂನಾತ್ಮಕವಾಗಿ ಅವರು ನಡೆಸುವಂಥದ್ದನ್ನು ಮಾತ್ರ ರಾಜ್ಯ ಸರ್ಕಾರ ನೋಡ್ತದೆ. ಅವರು ಬೇರೆ ಬೇರೆ ಪ್ರೈವೇಟ್ ಕಡೆಯಿಂದ ಪರ್ಚೇಸ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನೀವು ಮನವಿಗೆ ಇವತ್ತು ಸ್ಪಂದಿಸಿ, ಈಗಲೇ AC ಅವ್ರ ಹತ್ರ ಮಾತಾಡಿದ್ದೀನಿ, ತಹಸೀಲ್ದಾರ್ ಅವ್ರ ಹತ್ರ ಮಾತಾಡಿದ್ದೀನಿ, ಕೂಡಲೇ ಆ LPG ಸ್ಟೇಷನ್ಗೆ ಹೋಗಿ ಅಲ್ಲಿ ಡೀಟೇಲ್ಸನ್ನು ತಗೋಬೇಕು. ಆನಂತರ ಇವತ್ತು ಸಾಯಂಕಾಲದ ಒಳಗೆ ಆ ಎಲ್ಲ LPG ಸ್ಟೇಷನ್ನವರನ್ನು ಕರೆದು ಮೀಟಿಂಗ್ ಮಾಡಿ ಒಂದು ದರದ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಏನು ಪರಿಹಾರ ಕೊಡಬೇಕಾ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಗ್ಯಾಸಿನ ಬಗ್ಗೆ ನೀವು ಹೇಳಬೇಕಿದ್ರೆ, ಈಗ LPG ಗ್ಯಾಸ್ ಅಡಿಗೆ ಅನಿಲ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಎಲ್ಲಿಯೂ ಕೂಡ 45 ದಿವಸಕ್ಕೆ ಮೊದಲು LPG ಸಿಗ್ತಾ ಇಲ್ಲ. ಆನಂತರ ಕಮರ್ಷಿಯಲ್ ಸಿಲಿಂಡರ್, ಇವತ್ತು ಹೋಟೆಲಿನವರು, ಕ್ಯಾಟ್ರಿಂಗ್ ಮಾಡೋರು, ಹಾಸ್ಟೆಲಲ್ಲಿರುವಂಥ ಮಕ್ಕಳು, ಆನಂತರ ಪ್ರೈವೇಟ್ ಶಾಲೆಯ ಮೆಡಿಕಲ್ ಕಾಲೇಜ್ನ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ಸು ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರದ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿಯೂ ಗ್ಯಾಸ್ ಶಾರ್ಟೇಜ್ ಇಲ್ಲ. ದಯಮಾಡಿ ಅವರು ಹೋಗಿ ನೋಡಬೇಕು ಎಲ್ಲಿ ಶಾರ್ಟೇಜ್ ಇದೆಯಾ ಇಲ್ವಾ ಅಂತ. ನಾವು ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವು ಈಗ ಏನಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ BJPಯವರು ಕಂಡಲ್ಲಿ ಹೆಗಲಲ್ಲಿ ಸಿಲಿಂಡರ್ ತಿಕೊಂಡು ಬೊಬ್ಬೆ ಹೊಡಿತಾ ಇದ್ರು. ನಾವು ಅದಕ್ಕೆ ಯಾವುದೇ ಇಂಥ ಸಮಯದಲ್ಲಿ ಆ ರೀತಿಯ ಹೋರಾಟಕ್ಕೆ ಹೋಗಲಿಲ್ಲ. ಆದರೆ ಅವರ ಜವಾಬ್ದಾರಿ ಇದೆ. 1 ದಿವಸಕ್ಕೆ ಬೇರೆ ದೇಶಗಳಲ್ಲಿ ಯುದ್ಧ ಆದರೆ 2 ದಿವಸದಲ್ಲೇ ಗ್ಯಾಸ್ ಶಾರ್ಟೇಜ್ ಆಗ್ತದೆ ಅಂತ ಹೇಳಿದ್ರೆ, ನಾಳೆನು ಭಾರತ ದೇಶ ಯುದ್ಧವನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಆಗ್ಬೋದು? ಇದು ಕ್ವಶನ್. ನಾವು ಅಷ್ಟು ಜೋರಿದ್ದೇವೆ, ಅಷ್ಟು ಸ್ಟ್ರಾಂಗ್ ಇದ್ದೇವೆ, ನಾವು ಬೇರೆಲ್ಲ ಇದ್ದೇವೆ ಅಂತ ಇವರು ಹೇಳ್ತಾರಲ್ಲ. ನಾನು ರಾಜಕೀಯ ಮಾತಾಡೋದಿಲ್ಲ, ಭಾರತ ಬಲಿಷ್ಠವಾಗಿದೆ ಅಂತ ಹೇಳ್ತಾರಲ್ಲ, ಅಲ್ಲಿ ಯುದ್ಧ ಆಗಿದ್ದಿರಲಿ, ಇಲ್ಲಿ ಗ್ಯಾಸ್ ಬರ ಇಲ್ಲಿ, ಹಾಗಾದ್ರೆ ನಮ್ಮ ಹತ್ರ ತರುವಂತಹ ಶಕ್ತಿ ಇಲ್ಲ, ನಾವು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೆ ಬೇಕಾಗುವಂಥದ್ದು. ಮೆಡಿಸಿನ್ ಇಲ್ಲದೆ ಮೆಡಿಸಿನ್ ತರಬೇಕು, ಗ್ಯಾಸ್ ಇಲ್ಲದ್ರೆ ಗ್ಯಾಸ್ ತರಬೇಕು. ಈಗ ನಾವು ಡಾಮರ್ ವಿಟಮಿನ್ ರೋಡ್ ಮಾಡಲಿಕ್ಕೆ ಡಾಮರ್ ಇಲ್ಲ, ಎಲ್ಲಿಯೂ ಕೂಡ ಡಬಲ್ ರೇಟ್ ಆಗಿದೆ. ಇದನ್ನೆಲ್ಲ ವ್ಯವಸ್ಥೆ ಮಾಡುವಂಥ ಕೆಲಸಗಳು, ನಾವು ಬಲಿಷ್ಠವಾಗಿದೆ ಅಂತ ದುಡ್ಡು ಕೊಟ್ಟಬೇಕು, ತರಬೇಕು. ಅದು ಕೆಲಸ ಅಲ್ವಾ, ನಮ್ಮದು ಜವಾಬ್ದಾರಿ ಅಲ್ವಾ? ಅದನ್ನು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ನಮ್ಮ ಲೋಕಲ್ ಕೆಲವರು ಹಿಂದಿನ ಜನಪ್ರತಿನಿಧಿಗಳು ಎಲ್ಲ ಹೇಳ್ತಾ ಇದ್ರು, ಬೇಕಾದಷ್ಟು ಗ್ಯಾಸು ಎಲ್ಲ ಈ ಕಡೆ ಇದೆ, ಕೊಡಿಸಿಯಪ್ಪ. ನಾನು ನಿಮ್ಮ ಹತ್ರ ಹೇಳಿದ್ದು ಬಂದು ಕೊಡಿಸಿ, ಅವತ್ತು ಹೇಳಿದ್ರಲ್ಲ ಮಾಧ್ಯಮದ ಎದುರುಗಡೆ, ಈಗ ಬಂದು ಕೊಡಿಸಿ ಅಲ್ಲ, ಎಲ್ಲಿ ಸಿಗ್ತದೆ ಅಂತ ಹೇಳಿ. ಈ ಥರ ಆಟೋ ಚಾಲಕರು ಅವ್ರು ಕಷ್ಟ ಬಂದು ಕೆಲಸ ಮಾಡೋರು, 10 ರೂಪಾಯಿ ಜಾಸ್ತಿ ತಗೊಂಡ್ರೆ ಜನ ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸಗಳು ಆಗ್ತದೆ. ಅದಕ್ಕೆ ನಾವು ಕೂಡ ಈಗ ಇಲ್ಲಿ ತಾಲೂಕು ಮಟ್ಟದಲ್ಲಿ ಏನು ಕ್ರಮವನ್ನು ತಗೊಳ್ಬೇಕು ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೆ ಒಂದು ದರವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿ ಇವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಇವತ್ತು ಸಾಯಂಕಾಲದ ಒಳಗೆ ಮಾಡ್ತೇವೆ. ಅದು ಇಲ್ಲ ಅಂತಾದರೆ ಅವರ ಮೇಲೆ ಏನು ಕ್ರಮವನ್ನು ತಗೊಳ್ಬೇಕು ಅದನ್ನು ತಗೊಳ್ಳುವಂಥ ಕೆಲಸ ಮಾಡ್ತೇವೆ. ಒಂದು ನಿಮಿಷ ಕೇಳಿ ಕೊರ್ಲೆ ಇಂಚೆ ನಮ್ಮ MLA ಬಡೇ ಬಡು ಪುತ್ತೂರು ತಾಲೂಕು ಬಡೇ ಬಡು ನಮ್ಮ ಇಂಚೆ MLA ಬಡೇ ಬಡು
ಏನಪ್ಪ ಏನ್ ನೀವು ಬೇರೆ ಕೆಲಸ ಇಲ್ವಾ ಅಲ್ಲಿ? ಸಿಗದಿದ್ರೆ ದರ ಹೆಚ್ಚಳ ಮಾಡಿ ಈ ಏಕರೂಪದ ಒಂದು ಗ್ಯಾಸ್ನಲ್ಲಿ ದರ ಬರದಿದ್ರೆ ನಾವು ಎಲ್ಲ ರಿಕ್ಷಾ ಚಾಲಕರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ ಸ್ವಯಂ ಪ್ರೇರಿತ ನಾವು ಒಂದು ಬಂದ್ ಮಾಡ್ತೇವೆ ಅಂತ ಹೇಳುವಂಥದ್ದು, ಬುಧವಾರ ದಿವಸ ಬಂದ್ ಮಾಡ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇನ್ನು ಬಂದ್ ಮಾಡದಿದ್ರೆ ನಮಗೆ ಉಪಾಯ ಇಲ್ಲ, ಅಧಿಕಾರಿಗಳು ಎಚ್ಚರ ಆಗುವುದಿಲ್ಲ. ಇವತ್ತು ಇಷ್ಟು ಸಂಘಟನೆಗಳು ಮನವಿ ಕೊಟ್ಟು ಕೂಡ ಒಂದೇ ಒಂದು ಸಭೆಯನ್ನು ಕರೀಲಿಲ್ಲ. ಈಗ ನಿಮಗೆ ಇದರ ಬಗ್ಗೆ ನಾವು ಕೊಟ್ಟಿದ್ದೇವೆ, ನೀವು ಏನು ಹೇಳ್ತೀರಾ ಅದರ ಮೂಲಕ ನಾವು ಈ ಗ್ಯಾಸ್ ಮೇಲೆ ನಮಗೆ ಹತೋಟಿ ಇಲ್ಲ. ಕನ್ಸ್ಯೂಮರ್ ಗ್ಯಾಸ್ ಸಿಲಿಂಡರ್ ಅಲ್ಲೂ ಕೂಡ ನಮ್ಮ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹತೋಟಿ ಇಲ್ಲ. ನಮ್ಮ ಫುಡ್ ಆಹಾರ ಇಲಾಖೆ ಇದೆ, ಅವರಿಗೆ ಗ್ರಾಹಕರಿಗೆ ಕೊಡುವ ಗ್ಯಾಸ್ ಮೇಲೆ ಮಾತ್ರ ಸ್ವಲ್ಪ ಹತೋಟಿ, ಕೇಸ್ ಬುಕ್ ಮಾಡಬಹುದು. ಇದಕ್ಕೆ ಲೈಸೆನ್ಸ್ ಮಾತ್ರ ನಾವು ಮುಂದೆ ಮಾಡಬಹುದು. ಇದು ದರ ಫಿಕ್ಸ್ ಮಾಡಲಿಕ್ಕೆ ಇದರಲ್ಲಿ ನಮಗೆ ಸರ್ಕಾರಕ್ಕೆ ಆದ್ರೂ ಈಗ ನೀವು ಮನವಿ ಕೊಟ್ಟಿದ್ರಿ, ಅವರನ್ನೆಲ್ಲ ಕರೆದು AC ಆಫೀಸಿಗೆ ಕರೆದು ಅವ್ರ ಡೀಲರ್ಗಳನ್ನು ಕರೆದು ಇಲ್ಲ ಅವರು ಕ್ರಮ ತಗೊಳ್ಳುವಂಥ ಕೆಲಸವನ್ನು ಇವತ್ತು ತಹಸೀಲ್ದಾರ್ AC ಅವರನ್ನು ಕರೀಲಿಕ್ಕೆ ಹೇಳ್ತೇನೆ. ಅವರನ್ನು ಇಲ್ಲಿ ಕರೆದು ಮೀಟಿಂಗ್ ಮಾಡಿ ಅದಕ್ಕೆ ಯಾವ ವ್ಯವಸ್ಥೆ ಮಾಡಬೇಕು ಅದನ್ನೀಗ ಮಾಡ್ತೇವೆ. ಫಸ್ಟ್ ಕೊಡುವ ಈಗ ಹೋಟೆಲ್ ಅವರಿಗೆ ಕೇಳುದಿಲ್ಲ, ಯಾರು ಆಹಾರ ಇಲಾಖೆಯವರು ಕೇಳುದಿಲ್ಲ. ಈಗ ನಾವು ನಮ್ಮ ಮೇಲೆ ಆಕ್ಷನ್ ಕೇಂದ್ರ ಸರ್ಕಾರದ ಗಮನವನ್ನು ಕೇಂದ್ರ ಸರ್ಕಾರಕ್ಕೆ MP ಅವರಿಗೆ ಕೊಟ್ಟಿದ್ದೇವೆ, ಹಾಕುದನ್ನು ನಾನು ಮಾಡ್ತೇನೆ. MP ಅವರಿಗೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಕೈಯಲ್ಲಿ ಮಾತ್ರ ಜಾಸ್ತಿ ಮಾಡಿದ್ದಾರೆ 28 ರೂಪಾಯಿ ಡಿಫರೆನ್ಸ್ ಮತ್ತೆ ಇವರಿಗೆ ಇವರ ಮೇಲೆ ಪುತ್ತೂರಲ್ಲಿ 4 ಪಂಪ್ ಇದ್ರೆ 4 ತರ ರೇಟ್, ಒಂದೊಂದು ಪಂಪಲ್ಲಿ ಒಂದೊಂದು ತರ ರೇಟ್. ಇಲ್ಲಿ ಗೋ ಗ್ಯಾಸ್ 120 30. ಎಲ್ಲಿ ಗೋ ಗ್ಯಾಸ್ ಅವರಿಗೆ ಆಮೇಲೆ AC ಕೊಡ್ತಕ್ಕ ಫಸ್ಟ್. ಹಲೋ ಸರ್ ನಮಸ್ತೆ. ಈಗ ಈ ಆಟೋ LPG ಬಗ್ಗೆ ನನ್ನ ಆಫೀಸಿಗೆ ಒಂದು 100-150 ಜನ ಆಟೋ ಡ್ರೈವರ್ಸ್ ಬಂದಿದ್ದಾರೆ. ಅವರಲ್ಲಿ ದೇವಸ್ಥಾನದ ಎದುರುಗಡೆ ಗ್ಯಾಸ್ LPG ಪೆಟ್ರೋಲ್ ಪಂಪ್ ಗ್ಯಾಸ್ ಸ್ಟೇಷನ್ ಹತ್ರ ಸ್ಟ್ರೈಕ್ ಮಾಡ್ತಾ ಇದ್ರು ಗೋ ಗ್ಯಾಸ್ ಇದರಲ್ಲಿ. ಸೊ ಅವರು ಆನಂತರ ಅಲ್ಲಿ ಪೊಲೀಸ್ನವರು ಅವರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನನ್ನ ಹತ್ರ. ಈಗ ಅವರು ಏನು ಹೇಳೋದು, ಅವರು ಒಬ್ಬೊಬ್ಬರು 28-30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದೊಂದು ಕಡೆ. ಅದಕ್ಕೆ ಅವರಿಗೆ ಕಂಟ್ರೋಲ್ ಇಲ್ಲ. ನಾವು ಬೇರೆ ಗ್ರಾಹಕರ ಹತ್ರ ನಾವು ದುಡ್ಡು ಜಾಸ್ತಿ ಮಾಡೋಕ್ಕಾಗಲ್ಲ, ಬಟ್ ಆ ಥರ ಜಾಸ್ತಿ ಮಾಡಿದರೆ ತೊಂದರೆ ಆಗ್ತದೆ. ಅವರನ್ನೊಂದು ಕರೆದು ಅವರಿಗೆ ಎಚ್ಚರಿಕೆ ಕೊಟ್ಟು ಒಂದು ಏನು ರೇಟ್ ಇದೆ ಆ್ಯಕ್ಚುಯಲ್ ರೇಟಲ್ಲಿ ಕೊಡಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಹಾಂ ಗೋ ಗ್ಯಾಸ್ಗೆ ಮತ್ತೆ ಓಕೆ. ಆಮೇಲೆ ಅವರನ್ನೆಲ್ಲ ಏನು LPG ಏನು ಸ್ಟೇಷನ್ಸ್ ಇದೆ ಅವರನ್ನ ಮೇಲೆ ಇಲ್ಲಿ ಕರೆದು ಮೀಟಿಂಗ್ ಮಾಡಿ ನಾನು ಬೇಕಿದ್ರೆ ಬರ್ತೀನಿ ಒಂದು ಲಂಚ್ ಟೈಮಲ್ಲಿ ನೀವು ಇಟ್ಕೊಂಡ್ರೆ 12 ನಿಮಿಷಕ್ಕೆ. ಅವರಿಂದ ಎಮರ್ಜೆನ್ಸಿ ತಹಸೀಲ್ದಾರ್ ಹತ್ರ ಹೇಳಿ ಕರೆಸಿ ಇಮಿಡಿಯೇಟ್ ಅವ್ರಿಗೆ ಡಿಸ್ಕಸ್ ಮಾಡಿ ನಾವು ಕ್ರಮ ಕೈಗೊಳ್ತೀವಿ. ಹೌದು. ಹಾಂ ಒಂದು ಇನ್ಸ್ಪೆಕ್ಟ್ ಮಾಡಿ ಮತ್ತೆ ಆಗ್ಬೋದು. ಓಕೆ ಆಯ್ತು. ಈಗ ಅವರು AC ಅವರು ಮಂಗಳೂರಿಂದ ಬರ್ತಾ ಇದ್ದಾರಂತೆ, ಅಲ್ಲಿಗೆ ರೇಡ್ ಮಾಡ್ತಾರಂತೆ ನಿಮ್ಮ ಇದ್ರದ್ದು ಎದುರುಗಡೆ. ಅಲ್ಲಿ ಏನಾದರೂ ಕರೆದು ಮತ್ತೆ ಅವರನ್ನೆಲ್ಲ ಪೆಟ್ರೋಲ್ ಗ್ಯಾಸ್ ಸ್ಟೇಷನ್ ಅವರು ಇಲ್ಲಿ ಕರೀಲಿಕ್ಕೆ ಹೇಳಿದ್ದಾರೆ. ಅವರು ಇವತ್ತು ಮೀಟಿಂಗ್ ಮಾಡಿ ನೀವು ಮತ್ತೆ ಮೊನ್ನೆ ಗ್ಯಾಸ್ ರೇಟ್ ಬಗ್ಗೆ ಏನು ಕೊಡಲಿಲ್ಲ ಅಂತ ಅವರಿಗೆ, ನಿಮ್ಮ ರೇಟು ಜಾಸ್ತಿ ಮಾಡಬೇಕು ಅಂತ ಕೇಳಿದ್ರಂತೆ. ಅದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಅದು ಡಿ.ಸಿಗೆ ಕಳಿಸಿದೆ. ಈಗ ರೇಟ್ ಜಾಸ್ತಿ ಬಗ್ಗೆ ಇವತ್ತು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು ತಹಸೀಲ್ದಾರ್ ನಮಸ್ಕಾರ. ಈಗ AC ಅವ್ರ ಹತ್ರ ಮಾತಾಡಿದ್ದೀನಿ. ಆ LPG ಸ್ಟೇಷನ್ಸ್ ಏನು ಪೆಟ್ರೋಲ್ ಪಂಪ್ಸ್ ಗ್ಯಾಸ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾ ಇದ್ದಾರಂತೆ. ಈಗ ಅವರು AC ಅವರು ಅಲ್ಲಿ ಸ್ಟೇಷನ್ ಎದುರುಗಡೆ ಇರುವಂಥ LPG ಗೋ ಗ್ಯಾಸ್ಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಒಂದು ಮೀಟಿಂಗ್ ಕರೆದು ಇವತ್ತು ಅವರಿಗೆ ಅದು ಯಾವ ರೀತಿ ಒಂದೇ ಥರ ರೇಟ್ ಫಿಕ್ಸ್ ಮಾಡಬೇಕು, ಆ ಥರ ಏಕಾಏಕಿ ಜಾಸ್ತಿ ಮಾಡಬಾರ್ದಂತ ಅವ್ರಿಗೊಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಒಂದು ಇದು ತಗೊಳ್ಳಿ ಅವರಿಗೆ. ಇವ್ರಿಗೆ AC ಅವ್ರ ಹತ್ರ ಹೇಳಿದ್ದೀನಿ ಕೂಡಲೇ
ಹಾ, ಇವತ್ತು ಈಗ ನನ್ನ ಕಚೇರಿಗೆ ಒಂದು 150 ಜನ ಆಟೋ ರಿಕ್ಷಾದವರು ಬಂದಿದ್ದಾರೆ. ನಾನು ಅವರಿಗೆ ಸಮಾಧಾನ ಮಾಡಿ ಕಳಿಸ್ತೀನಿ. ಪುನಃ ಅದಕ್ಕೆ ಏನು ಮೆಷರ್ಸ್ ತಗೋಬೇಕಾ ನಮ್ಮ ಕಡೆಯಿಂದ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಆಯ್ತು.